ಇನ್ನು HDK ವಿರುದ್ಧ ಈ ಭೂ ಒತ್ತುವರಿ ಆರೋಪ ಏನಿತ್ತು, ಇದಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ಆಗಿತ್ತು, ಅದು ಕೋರ್ಟ್ ತನಕ ಬಂದಿತ್ತು. SITಗೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಸರ್ಕಾರ ರಚನೆ ಮಾಡಿದಂಥ SIT ಈ ಮುಖಾಂತರ ಕುಮಾರಸ್ವಾಮಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಅಧಿಸೂಚನೆ ಇಲ್ದನೇ SIT ರಚನೆ ಮಾಡಿದ್ದು ಕಾನೂನು ಬಾಹಿರ. SIT ಕ್ರಮಗಳು ಅನೂರ್ಜಿತ ಅಂತ ಘೋಷಿಸಲಿಕ್ಕೆ ಮನವಿ ಮಾಡಿಕೊಂಡಿದ್ರು. HDK ಪರ ಹಿರಿಯ ವಕೀಲ ಉದಯ್ ಹೊಳ್ಳ ನಿಶಾಂತ್ ವಾದ ಮಂಡಿಸಿದರು. ನ್ಯಾಯಮೂರ್ತಿ ES ಇಂದಿರೇಶ್ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ತಡೆಯನ್ನು ನೀಡಿದ್ದಾರೆ. ಸರ್ಕಾರ ರಚಿಸಿದಂಥ SITಗೆ ಹೈಕೋರ್ಟ್ ತಡೆ ಹಾಕಿದೆ. ಒತ್ತುವರಿ ಪತ್ತೆಗೆ SIT ರಚನೆ ಮಾಡಿತ್ತು ಸರ್ಕಾರ. IAS ಅಧಿಕಾರಿ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಇದರ ನೇತೃತ್ವವನ್ನು ವಹಿಸಿದರು. 6 ಎಕರೆ ಭೂಮಿ ಒತ್ತುವರಿ, ಅದನ್ನು ತೆರವುಗೊಳಿಸಿ ಅಂತ ತಹಶೀಲ್ದಾರ್ ನೋಟಿಸನ್ನು ಕೊಟ್ಟಿದ್ದರು. ಇದಕ್ಕೆ ಸಂಬಂಧಪಟ್ಟಂಗೆ ಒತ್ತುವರಿ ಪತ್ತೆಗೆ ಜನವರಿನಲ್ಲಿ SIT ರಚನೆ ಮಾಡಿತ್ತು.